ಇಂದು ವಿಶೇಷವಾಗಿರ್ತಕ್ಕಂತಹ ಆಷಾಢ ಅಮಾವಾಸ್ಯೆ. ಈ ಒಂದು ಆಷಾಢ ಅಮಾವಾಸ್ಯೆಯನ್ನು ದೀಪಾನ್ವಿತ್ ಅಮಾವಾಸ್ಯೆ ಎಂದು ಕೂಡ ಕರೆಯುತ್ತಾರೆ. ಈ ಒಂದು ಅಮಾವಾಸ್ಯೆಯ ದಿನ ನೀವು ವಿಶೇಷವಾಗಿ ದೀಪಗಳನ್ನು ಆರಾಧನೆ ಮಾಡಬೇಕು, ದೀಪಗಳನ್ನು ಪೂಜೆ ಮಾಡಬೇಕು. ವರ್ಷ ಪೂರ್ತಿ ನಿಮ್ಮ ಮನೆಯನ್ನ ಬೆಳಗಿರ್ತಕ್ಕಂತಹ ಈ ದೀಪಗಳು ಇಂದು ಪೂಜಿಸಲ್ಪಡಬೇಕು. ಈ ದೀಪಗಳ ಆರಾಧನೆಯನ್ನ ಮಾಡಲು ನೀವು ಈ ಅಮಾವಾಸ್ಯೆಯು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇಂದಿನಿಂದ ಶ್ರಾವಣ ಮಾಸ ಆರಂಭವಾಗಲಿದ್ದು, ಈ ಶ್ರಾವಣ ಮಾಸದಲ್ಲಿ ದೀಪಗಳ ಮಹತ್ವ ಅತ್ಯಂತ ಹೆಚ್ಚಿರುತ್ತದೆ. ಹಾಗಾಗಿ ಈ ಅಮಾವಾಸ್ಯೆಯಂದು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ದೀಪಗಳನ್ನು ಶುಚಿಗೊಳಿಸಿ ಅವುಗಳನ್ನು ಅಲಂಕರಿಸಿ ನೀವು ಇಂದು ಪೂಜೆ ಮಾಡಬೇಕು. ಅವುಗಳನ್ನು ಪ್ರತಿಯೊಂದು ದೀಪವನ್ನು ಕೂಡ ನೀವು ನಿಮ್ಮ ದೇವಸ್ಥಾನದ ಸನ್ನಿಧಾನದಲ್ಲಿಟ್ಟು ಅಥವಾ ನಿಮ್ಮ ದೇವರ ಮನೆಯ ಸನ್ನಿಧಾನದಲ್ಲಿ ಇಟ್ಟು ಅವುಗಳನ್ನು ಬೆಳಗಿಸಿ ನೀವು ಇಂದು ಅವುಗಳ ಪೂಜೆಯನ್ನು ಮಾಡಬೇಕು. ವರ್ಷ ಪೂರ್ತಿ ನಿಮ್ಮ ಮನೆಯನ್ನು ಬೆಳಗಿರ್ತಕ್ಕಂತಹ ಈ ದೀಪಗಳು ಇಂದು ಅವುಗಳನ್ನು ನೀವು ಪೂಜಿಸಿ ಆರಾಧಿಸಿದರೆ ನಾಳೆಯಿಂದ ಪ್ರಾರಂಭವಾಗಲಿರುವ ಶ್ರಾವಣ ಮಾಸವು ನಿಮಗೆ ಅತ್ಯಂತ ಶುಭಕರವಾಗುತ್ತದೆ. ಆ ಶುಭ ಫಲವನ್ನು ಪಡೆಯಬೇಕಾದಲ್ಲಿ ನೀವು ಇಂದಿನ ದಿನ ಈ ದೀಪಗಳನ್ನೆಲ್ಲ ಒಂದುಗೂಡಿಸಿ ಪ್ರತಿಯೊಂದನ್ನು ಕೂಡ ಅಲಂಕರಿಸಿ ಅವುಗಳಿಗೆ ಹೂಗಳನ್ನು